ಅಂದು ಜೂನ್ 2 ಸಂಜೆ 6:40 ಕೋರಮಂಡಲ್ ಎಕ್ಸ್‌ಪ್ರೆಸ್ ಬಲಾಸೋರ್ ಬಹನಾಗ್ ಸ್ಟೇಷನ್ ದಾಟಿದೆ. ಸರಿಸುಮಾರು ಗಂಟೆಗೆ 128 ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಚಲಿಸುತ್ತಾ ಇದೆ. ಸಡನ್ ಆಗಿ ಒಂದು ಶಬ್ದ ಏನು ಎಂದು ಗ್ರಹಿಸುವಷ್ಟರಲ್ಲಿ 300ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಅದೆಷ್ಟೋ ಮಂದಿ ತೀವ್ರ ಗಾಯಾಳುಗಳಾಗಿದ್ದಾರೆ. ಸ್ನೇಹಿತರೆ, ಈ ಘಟನೆ ನಡೆದಾಗ ಒಬ್ಬ ವ್ಯಕ್ತಿ ಸತ್ತು ಹೋದದ್ದು ಮಾತ್ರವಲ್ಲ, ಆ ಸತ್ತು ಹೋದ ವ್ಯಕ್ತಿಯ ಕುಟುಂಬದ ರೋದನೆ ಕೇಳುವವರಿಲ್ಲ. ಸ್ನೇಹಿತರೆ, ಕೋರಮಂಡಲ್ ಎಕ್ಸ್‌ಪ್ರೆಸ್ ಆಕ್ಸಿಡೆಂಟ್ ಇದರ ಕುರಿತು ನ್ಯೂಸ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೀಡಾಗ್ತಾ ಇದೆ. ಇದರ ಕುರಿತು ಹಲವಾರು ಜನರಲ್ಲಿ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ಈ ಘಟನೆ ಹೇಗೆ ಸಂಭವಿಸಿತು, ಇಂಡಿಯನ್ ರೈಲ್ವೆ ಯಾಕೆ ವಿಫಲವಾಯಿತು ಎನ್ನುವುದನ್ನ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿ ಇರುತ್ತದೆ. ಇದರ ಬಗ್ಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಲು ನಾನು ಬಯಸ್ತೇನೆ. ಸ್ನೇಹಿತರೆ, ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಡಿಕ್ಕಿ ಹೊಡೆದು ಅಪಘಾತವಾದ 2 ರೈಲುಗಳ ಮಧ್ಯೆ ಬಲಿಯಾದ ಕುಟುಂಬ ಹಾಗೂ ಮಕ್ಕಳ ರೋದನೆ, ಅಂಗಾಂಗ ಕಳೆದುಕೊಂಡ ದೇಹಗಳು, ರೈಲಿನ ಮೇಲೆ ರಕ್ತ, ಜೀವನದಲ್ಲಿ ಎಲ್ಲಿಯೂ ಕಂಡಿರದ ಭಯಾನಕ ದೃಶ್ಯ. ಇದರಲ್ಲಿ ಬದುಕುಳಿದವರೇ ಭಾಗ್ಯಶಾಲಿಗಳು. ಯಾಕಂದ್ರೆ ಈ ಘಟನೆಯಲ್ಲಿ ಬದುಕುಳಿದವರು ಒಂದು ರೀತಿಯ ಅನುಭವದ ಪ್ರಯಾಣವನ್ನ ಬೆಳೆಸಿದ್ರು. ಒಂದು ಕಡೆ ಎಷ್ಟೋ ಕುಟುಂಬಗಳು ಚದರಿ ಹೋದವು, ಇನ್ನೊಂದು ಕಡೆ ತೀವ್ರ ಗಾಯಾಳುಗಳು ತಾವು ಬದುಕುತ್ತೇವೋ ಇಲ್ಲವೋ ಎನ್ನುವ ಭರವಸೆಯನ್ನ ಕಳೆದುಕೊಂಡಿದ್ದಾರೆ. ಈ ವಿಷಯ ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ ನಲ್ಲಿ ವೈರಲ್ ಆಗುತ್ತಿದ್ದಂತೆ ಸ್ವಲ್ಪ ಮಂದಿ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರಿಗೆ ರಾಜೀನಾಮೆ ನೀಡಲು ಹೇಳಿದ್ದಾರೆ. ಈ ಘಟನೆಯಲ್ಲಿ 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, 800ಕ್ಕೂ ಹೆಚ್ಚು ಜನರಷ್ಟು ಗಾಯಾಳುಗಳಾಗಿದ್ದಾರೆ. ಇನ್ನು ಕೆಲವರು ಹೆಚ್ಚಿನ ರಕ್ತಸ್ರಾವವಾಗಿ ಒದ್ದಾಡುತ್ತಿದ್ದಾರೆ. ಇವರಿಗಾಗಿ ರಕ್ತ ನೀಡಲು ಆಸ್ಪತ್ರೆಯ ಮುಂದೆ ಬಹಳಷ್ಟು ಜನ ಯುವಕರು ಗುಂಪಾಗಿ ನಿಂತಿದ್ದಾರೆ. ನೇರವಾಗಿ ಪ್ರಧಾನಿಯವರು ಕೂಡ ಅಪಘಾತವಾದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. 2023 ಜೂನ್ 2 ಸಮಯ ಸಾಯಂಕಾಲ 6:40 3 ರೈಲುಗಳು ಒಡಿಶಾ ರಾಜ್ಯದ ಬಲಾಸೋರ್ ಎಂಬಲ್ಲಿ ಒಂದಕ್ಕೊಂದು ಗುದ್ದಿಕೊಂಡಿವೆ. ಇದರಲ್ಲಿ 2 ರೈಲುಗಳು ಮಾತ್ರ ಪ್ಯಾಸೆಂಜರ್ಸ್ ರೈಲುಗಳಾಗಿವೆ. ಒಂದು ಗೂಡ್ಸ್ ಟ್ರೈನ್ ಆಗಿದೆ. ನಂಬರ್ 1 ಕೋರಮಂಡಲ್ ಎಕ್ಸ್‌ಪ್ರೆಸ್, ನಂಬರ್ 2 ಬೆಂಗಳೂರು ಹೌರಾ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್. ಈ 2 ರೈಲುಗಳು ಕೂಡ ಅಪಘಾತವಾಗಿದೆ. ಇದರಲ್ಲಿ ಕೋರಮಂಡಲ್ ಎಕ್ಸ್‌ಪ್ರೆಸ್ ಗೂಡ್ಸ್ ಟ್ರೈನ್ಗೆ ಡಿಕ್ಕಿ ಹೊಡೆದಿದೆ. ಅದು ಕೂಡ ಬಹನಾಗ್ ಬಜಾರ್ ರೈಲ್ವೆ ಸ್ಟೇಷನ್ ನಲ್ಲಿ ಈ ದುರ್ಘಟನೆ ನಡೆದಿದೆ. ಈ ದುರ್ಘಟನೆ ನಡೆದ ಬಳಿಕವೇ ಅದೇ ಮಾರ್ಗವಾಗಿ ಬಂದ ಬೆಂಗಳೂರು ಹೌರಾ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ಕೋರಮಂಡಲ್ ಎಕ್ಸ್‌ಪ್ರೆಸ್ ರೈಲ್ವೆ ಬೋಗಿಗೆ ಡಿಕ್ಕಿ ಹೊಡೆದಿದೆ. ಕೆಲವರು ಭಾರತ ದೇಶವು ಸ್ವಯಂ ಅಭಿವೃದ್ಧಿಪಡಿಸಿದ ಕವಚ್ ಸಿಸ್ಟಮ್ ರೈಲಿನಲ್ಲಿ ಇರುತ್ತಿದ್ದರೆ ಈ ಅಪಘಾತ ಸಂಭವಿಸುತ್ತಿರಲಿಲ್ಲ ಎಂದು ಭಾವಿಸುತ್ತಾರೆ. ಸ್ನೇಹಿತರೆ, ಒಡಿಶಾದ ಬಹನಾಗ್ ಬಜಾರ್ ರೈಲ್ವೆ ಸ್ಟೇಷನ್ ನಲ್ಲಿ ನಡೆದ ಈ ದುರ್ಘಟನೆಯನ್ನ ಅಧಿಕಾರಿಗಳು ಕೂಡ ಒಂದು 3D ಸಿಮ್ಯುಲೇಟರ್ ಮೂಲಕ ಎಕ್ಸ್‌ಪ್ಲೈನ್ ಮಾಡಿದ್ದಾರೆ. ಈ ಸಿಮ್ಯುಲೇಟರ್ ಮೂಲಕ ರೈಲು ಯಾವ ರೀತಿ ಬಂದಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಇಲ್ಲಿ 2 ರೈಲು ಟ್ರ್ಯಾಕ್ಸ್ ಇದೆ. ಒಂದು ಅಪ್ ಮೈನ್, ಒಂದು ಡೌನ್ ಮೈನ್. ಅಂದರೆ 2 ಟ್ರ್ಯಾಕ್ಸ್ ನಲ್ಲಿ ರೈಲುಗಳು ಎದುರು ಬದುರು ಬೇರೆ ಬೇರೆ ಮಾರ್ಗವಾಗಿ ಪ್ರಯಾಣಿಸುತ್ತವೆ ಎಂದರ್ಥ. ಇದರ ಪಕ್ಕ ಲೂಪ್ ಟ್ರ್ಯಾಕ್ಸ್ ಕೂಡ ಉಂಟು. ಈ ಲೂಪ್ ಟ್ರ್ಯಾಕ್ಸ್ ಅಂದ್ರೆ ಒಂದೇ ಟ್ರ್ಯಾಕ್ ಮೇಲೆ 2 ರೈಲು ಪ್ರಯಾಣಿಸಬೇಕಾದರೆ ಮುಂದಿನ ರೈಲು ಕಡಿಮೆ ವೇಗದಲ್ಲಿ ಪ್ರಯಾಣಿಸುತ್ತಿದ್ದರೆ ಅದು ಸೇಫ್ ಆಗಲು ಮುಂದೆ ಇರುವ ಲೂಪ್ ಲೈನ್ ನಲ್ಲಿ ಬಂದು ನಿಲ್ಲುತ್ತದೆ. ಇದರಿಂದ ಹೆಚ್ಚಿನ ವೇಗದಲ್ಲಿ ಬಂದ ರೈಲು ಗಾಡಿ ತನ್ನ ನಿರ್ಧರಿತ ವೇಗದಲ್ಲಿಯೇ ಮುಂದಕ್ಕೆ ನುಗ್ಗುತ್ತದೆ. 12841 ಶಾಲಿಮಾರ್ ಚೆನ್ನೈ ಸೆಂಟ್ರಲ್ ಕೋರಮಂಡಲ್ ಎಕ್ಸ್‌ಪ್ರೆಸ್ ಬಹನಾಗ್ ಬಜಾರ್ ಸ್ಟೇಷನ್ ನಲ್ಲಿ ಮೈನ್ ಅಪ್ ಲೈನ್ ನಲ್ಲಿ ಬಂದಿದೆ. ಇದನ್ನು ಪಶ್ಚಿಮ ಬಂಗಾಳದ ಜನರು ಹಾಸ್ಪಿಟಲ್ ಎಕ್ಸ್‌ಪ್ರೆಸ್ ಎಂದು ಕೂಡ ಕರೆಯುತ್ತಾರೆ. ಯಾಕಂದರೆ ಅಲ್ಲಿನ ಜನರು ವೈದ್ಯಕೀಯ ಉದ್ದೇಶಗಳಿಗಾಗಿ ತಮಿಳುನಾಡಿನ ವೆಲ್ಲೂರಿಗೆ ಪ್ರಯಾಣಿಸುತ್ತಾರೆ. ಹಾಗಾಗಿ ಈ ರೈಲು ವಿಪರೀತವಾದ ಜನದಟ್ಟಣೆಯೊಂದಿಗೆ ಪ್ರಯಾಣಿಸುತ್ತದೆ. ನೆಮ್ಮದಿಯಾಗಿ ಕಬ್ಬಿಣದ ಅದಿರಿನೊಂದಿಗೆ ಪ್ರಯಾಣಿಸುತ್ತಿದ್ದ ಗೂಡ್ಸ್ ಟ್ರೈನ್
ಬಹಾನಗ ಬಜಾರ್ ಸ್ಟೇಷನ್ ಬಳಿ ಅಪ್ ಲೂಪ್ ಲೈನ್ಗೆ ಹೋಗಿ ನಿಲ್ಲುತ್ತದೆ. ತಕ್ಷಣವೇ ಕೋರಮಂಡಲ್ ಎಕ್ಸ್‌ಪ್ರೆಸ್ ಬರುತ್ತದೆ. ಅದೇ ಸಮಯಕ್ಕೆ 12864 ಯಶವಂತಪುರ್ ಬೆಂಗಳೂರು ಹೌರಾ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ಪಶ್ಚಿಮ ಬಂಗಾಳದ ಹೌರಾಗೆ ಡೌನ್ ಮೈನ್‌ನಲ್ಲಿ ಪ್ರಯಾಣಿಸುತ್ತದೆ. ಇದರಲ್ಲೂ ಕೂಡ ಸಾಕಷ್ಟು ಜನ ವೈದ್ಯಕೀಯ ಚಿಕಿತ್ಸೆಗಾಗಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗುತ್ತಿದ್ದಾರೆ. ಎರಡು ರೈಲು ಕೂಡ ಬಹನಗ್ ಸ್ಟೇಷನ್‌ನಲ್ಲಿ ಡೌನ್ ಮೈನ್‌ನಲ್ಲಿ, ಒಂದು ಅಪ್ ಮೈನ್‌ನಲ್ಲಿ ಪ್ರಯಾಣಿಸುತ್ತದೆ. ಆದರೆ ಇದರಲ್ಲಿ ರೈಲಿನ ವೇಗ ಹಾಗೂ ಪ್ರಯಾಣಿಸುತ್ತಿರುವ ಟ್ರ್ಯಾಕ್ ಇವೆರಡು ಕೂಡ ಬಹಳ ಮುಖ್ಯವಾದವುಗಳೇ. ಯಾಕಂದ್ರೆ ಇವೆರಡನ್ನು ನಿರ್ಧರಿಸುವ ಸಿಸ್ಟಮ್ ಬೇರೆ ಬೇರೆನೆ. ರೈಲು ವೇಗವನ್ನ ನಿರ್ಧರಿಸುವುದು ಆ ರೈಲಿನ ಲೋಕೋಮೋಟಿವ್ ಪೈಲಟ್. ಪೈಲಟ್ ತನ್ನ ಎದುರಿಗೆ ಬರುವ ಸಿಗ್ನಲ್ಸ್ಗಳ ಮೂಲಕ ತಮ್ಮ ವೇಗವನ್ನ ಬದಲಾಯಿಸುತ್ತಾರೆ. ಹಾಗೆ ರೈಲು ಯಾವ ಟ್ರ್ಯಾಕ್ನಲ್ಲಿ ಪ್ರಯಾಣಿಸುತ್ತಿದೆ ಎಂಬುದನ್ನ ಇಂಟರ್ಲಾಕಿಂಗ್ ಸಿಸ್ಟಮ್ ನಿರ್ಧರಿಸುತ್ತದೆ. ಇದು ಮ್ಯಾನ್ಯುಯಲ್ ಆಗಿ ಕೂಡ ಇದೆ ಹಾಗೂ ಎಲೆಕ್ಟ್ರಾನಿಕ್ ಸಿಸ್ಟಮ್ ಮೂಲಕ ಕೂಡ ಇದೆ. ಇದು ಎರಡು ರೀತಿಯಲ್ಲಿ ಕೂಡ ಕಾರ್ಯನಿರ್ವಹಿಸುತ್ತದೆ. ಒಡಿಶಾ ಘಟನೆಯಲ್ಲಿ ಪ್ರಯಾಣಿಸುತ್ತಿದ್ದ ರೈಲಿನ ಟ್ರ್ಯಾಕ್ಸ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಮೂಲಕ ಕಾರ್ಯನಿರ್ವಹಿಸುತ್ತಿತ್ತು. ಆದರೆ ಲೋಕೋಮೋಟಿವ್ ಪೈಲಟ್ಗೆ ಮಾತ್ರ ಸಿಗ್ನಲ್ಸ್ ಮೂಲಕವೇ ಮಾತ್ರ ತಿಳಿಯುತ್ತಿತ್ತು. ಲೈಟ್ ಸಿಗ್ನಲ್ ಗ್ರೀನ್ ನಲ್ಲಿ ಇದ್ದರೆ ರೈಲು ಗಾಡಿ ಮೇನ್ ಲೈನ್ ನಲ್ಲಿಯೇ ಹೋಗುತ್ತದೆ. ಆ ಸಿಗ್ನಲ್ ಎಲ್ಲೋ ಇದ್ದರೆ ಅದು ಲೂಪ್ ಲೈನ್ ನಲ್ಲಿ ಹೋಗುತ್ತದೆ. ಅಂದ್ರೆ ಸಿಗ್ನಲ್ ಗ್ರೀನ್ ನಲ್ಲಿ ಇದ್ದರೆ ಅದು ಮೇನ್ ಲೈನ್ ನಲ್ಲಿ ಹೋಗುತ್ತದೆ. ಅಕಸ್ಮಾತ್ ಎಲ್ಲೋ ಇದ್ದರೆ ಅದು ಲೂಪ್ ಲೈನ್ಗೆ ಹೋಗಲು ಸೂಚಿಸುತ್ತಿದೆ ಎಂದರ್ಥ. ಇದರಲ್ಲಿ ವೇಗವನ್ನ ನೋಡೋದಾದ್ರೆ ಗ್ರೀನ್ ಸಿಗ್ನಲ್ ಇದ್ದರೆ ಲೋಕೋಮೋಟಿವ್ ಪೈಲಟ್ ತನ್ನ ನಿರ್ಧರಿತ ವೇಗದಲ್ಲಿ ಮೇನ್ ಲೈನ್ ನಲ್ಲಿ ಗಾಡಿಯನ್ನ ಚಲಿಸುತ್ತಾರೆ. ಎಲ್ಲೋ ಸಿಗ್ನಲ್ ಬಂದಾಗ ರೈಲಿನ ವೇಗವನ್ನ ಇಳಿಸಲಾಗುತ್ತದೆ. ಕೋರಮಂಡಲ್ ಎಕ್ಸ್‌ಪ್ರೆಸ್ ನಲ್ಲಿ ಕೂಡ ಇದೇ ಆಗಿದ್ದು. ಅದು ಗ್ರೀನ್ ಸಿಗ್ನಲ್ ಇದ್ದಾಗ ಲೂಪ್ ಲೈನ್ಗೆ ಬಂದಿದೆ ಎಂದು ರೈಲ್ವೆ ಬೋರ್ಡ್ ಮೆಂಬರ್ ಜಯವಮ್ಮ ಸಿನ್ಹಾ ಇವರ ಹೇಳಿಕೆಯ ಪ್ರಕಾರ ಮೇನ್ ಲೈನ್ಗೆ ಸಿಗ್ನಲ್ ಸಿಕ್ಕ ನಂತರವೇ ರೈಲು ಮುಂದೆ ಸಾಗಿತು ಎಂದು ಆ ಸಮಯದಲ್ಲಿ ಹೇಳಿದರು ಅಷ್ಟೇ. ಪ್ರಸ್ತುತ ಹೆಚ್ಚಿನ ವಿವರಗಳ ಬಗ್ಗೆ ತಿಳಿದುಕೊಳ್ಳಲು ಲೋಕೋಮೋಟಿವ್ ಅವರ ಸ್ಥಿತಿ ಈಗ ಗಂಭೀರವಾಗಿದೆ ಮತ್ತು ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ ಎಂದು ಹೇಳಿದರು. ಸಿಗ್ನಲ್ನಲ್ಲಿ ಏನೋ ಒಂದು ರೀತಿಯ ಸಮಸ್ಯೆ ಆಗಿದೆ ಎಂದು ಪ್ರಾಥಮಿಕ ವರದಿಯಿಂದ ತಿಳಿದು ಬಂದಿದೆ ಎಂದು ಜಯವಮ್ಮ ಸಿನ್ಹಾ ಅವರು ತಿಳಿಸಿದ್ದಾರೆ. ಪ್ರಾಥಮಿಕ ವರದಿಯಲ್ಲೂ ಕೂಡ ರೈಲು ಮೇನ್ ಲೈನ್ ನಲ್ಲಿಯೇ ಚಲಿಸಲು ಸೂಚನೆ ಬಂದಿದೆ ಎಂದು ಹೇಳಲಾಗಿದೆ. ಆದರೆ ಟ್ರ್ಯಾಕ್ ಸ್ವಿಚ್ ಮಾತ್ರ ಲೂಪ್ ಲೈನ್ ನಲ್ಲಿ ತಿರುಗಿದೆ. ಇಲ್ಲಿ ಗ್ರೀನ್ ಸಿಗ್ನಲ್ ಅರ್ಥ ವೇಗವಾಗಿ ಬೇಗ ಹೋಗು ಎಂದರ್ಥ. ಕೋರಮಂಡಲ್ ಎಕ್ಸ್‌ಪ್ರೆಸ್ ಪೈಲಟ್ ಗಂಟೆಗೆ 128 ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಚಲಾಯಿಸುತ್ತಿದ್ದಾರೆ. ಕೋರಮಂಡಲ್ ಎಕ್ಸ್‌ಪ್ರೆಸ್ ಮೈನ್ ಅಪ್ ಲೈನ್ ನಲ್ಲಿ, ಯಶವಂತಪುರ ಎಕ್ಸ್‌ಪ್ರೆಸ್ ಮೈನ್ ಡೌನ್ ಲೈನ್ ನಲ್ಲಿ ಬಂದಿದೆ. ಸಿಗ್ನಲ್ ಗ್ರೀನ್ ನಲ್ಲಿ ಇದ್ದರೂ ಕೂಡ ಕೋರಮಂಡಲ್ ಎಕ್ಸ್‌ಪ್ರೆಸ್ ಭಾರಿ ವೇಗದಲ್ಲಿ ಲೂಪ್ ಲೈನ್ ನಲ್ಲಿ ಪ್ರವೇಶಿಸಿದೆ. ಲೂಪ್ ಲೈನ್ ನಲ್ಲಿ ನಿಂತಿದ್ದ ಅದೇ ಗೂಡ್ಸ್ ಕಬ್ಬಿಣದ ಅದಿರು ತುಂಬಿದ್ದ ಆ ಟ್ರೈನ್ಗೆ ಅದೇ ವೇಗದಲ್ಲಿ ಡಿಕ್ಕಿ ಹೊಡೆದಿದೆ. ಅಷ್ಟೊಂದು ಭಾರವಾದ ವಸ್ತು ತುಂಬಿದ್ದ ಗೂಡ್ಸ್ ಜರುಗಲಿಲ್ಲ. ಸ್ಪೀಡ್ ಆಗಿ ಬಂದು ಹೊಡೆದ ಕೋರಮಂಡಲ್ ಎಕ್ಸ್‌ಪ್ರೆಸ್ ಮುಂಭಾಗ ನುಜ್ಜುಗುಜ್ಜಾಗಿ ಹೋಗಿದೆ. ಆ ಹೊಡೆತಕ್ಕೆ ಕೋರಮಂಡಲ್ ಎಕ್ಸ್‌ಪ್ರೆಸ್ ರೈಲಿನ ಬೋಗಿಗಳು ಹಳಿ ತಪ್ಪಿ ಛಿದ್ರವಾಗಿ ಬಿದ್ದಿವೆ. ಕೆಲವು ಬೋಗಿಗಳು ಡೌನ್ ಮೈನ್ ಲೈನ್ ನಲ್ಲಿ ಬಿದ್ದಿವೆ. ಅದೇ ಮಾರ್ಗವಾಗಿ 20 ನಿಮಿಷದ ನಂತರ ಡೌನ್ ಮೈನ್ ಲೈನ್ ನಲ್ಲಿ ಬಂದ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ಅಂದ್ರೆ ಯಶವಂತಪುರ್ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ಆ ಬೋಗಿಗಳಿಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಮೊದಲನೇ ಅಪಘಾತದಲ್ಲಿ ಗಾಯಾಳುಗಳಾಗಿದ್ದ ಎಷ್ಟೋ ಮಂದಿ ಎರಡನೇ ಅಪಘಾತದಲ್ಲಿ ಸತ್ತು ಹೋದರು. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಲೋಕೋಮೋಟಿವ್ ಪೈಲಟ್ ಟ್ರ್ಯಾಕ್ ಅನ್ನ ಚೇಂಜ್ ಮಾಡುವುದಿಲ್ಲ. ರೈಲ್ವೆ ಟ್ರ್ಯಾಕ್ ಇದ್ದ ಹಾದಿಯಲ್ಲಿ ರೈಲು ಗಾಡಿ ಮುಂದಕ್ಕೆ ಸಾಗುತ್ತದೆ ಅಷ್ಟೇ. ಎಲೆಕ್ಟ್ರಾನಿಕ್ ಸಿಸ್ಟಮ್ ಮೂಲಕ ಮಾತ್ರ ಈ ರೈಲ್ವೆ ಟ್ರ್ಯಾಕ್ ಗಳನ್ನ ಬದಲಾವಣೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಈ ಎಲೆಕ್ಟ್ರಾನಿಕ್ ಸಿಸ್ಟಮ್ ಮೂಲಕ ಟ್ರ್ಯಾಕ್ಸ್ ಅನ್ನ ಚೇಂಜ್ ಮಾಡಲಾಗುತ್ತದೆ ಎಂದು ರೈಲ್ವೆ ನಿಪುಣರು ಕೂಡ ಹೇಳ್ತಾರೆ. ಆದರೆ ಇದನ್ನ ಹುಡುಕಲು ಕಾರಣ ಇರಬೇಕು, ಅಥವಾ ಇದೇ ಮೊದಲೇ ಸಾರಿನ ಈ ವ್ಯವಸ್ಥೆಯು ತಪ್ಪಾಗಿದ್ದರೆ ಈ ದುರ್ಘಟನೆಗೆ ಕಾರಣವಾಗಿದೆ ಎಂದು ಹೇಳಬಹುದು. ವರದಿಯ ಪ್ರಕಾರ ಬಹನಗ್ ಸ್ಟೇಷನ್ನ ಅಸಿಸ್ಟೆಂಟ್ ಸ್ಟೇಷನ್ ಮಾಸ್ಟರ್ ಅಪಘಾತ ನಡೆದ ಸ್ಥಳದಿಂದ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ಪ್ರಾಥಮಿಕ ವರದಿಯ ಪ್ರಕಾರ ಅವರದ್ದು ತಪ್ಪೇನಿದೆ ಅನಿಸಲಿಲ್ಲ. ಆದರೆ ಭಯದಿಂದ ಪರಾರಿಯಾಗಿದ್ದಾರೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ಸಿಸ್ಟಮ್ ಫೇಲ್ಯೂರ್ ಆದ ಕಾರಣ ಈ ದುರ್ಘಟನೆ ನಡೆದಿದೆ ಎಂದು ರೈಲ್ವೆ ಮಂತ್ರಿ ಹೇಳಿದ್ದಾರೆ. विषय में पॉइंट मशीन की बात है, इलेक्ट्रॉनिक इंटरलॉकिंग की बात है,
इलेक्ट्रॉनिक इंटरलॉकिंग में जो चेंज किया जिसके कारण ये दुर्घटना हुई। ಇದು ಎಲ್ಲಾ ಕಂಪ್ಯೂಟರ್ ನಿಯಂತ್ರಿತ ವ್ಯವಸ್ಥೆಯಾಗಿದೆ. ಯಾವ ರೈಲುಗಾಡಿ ಯಾವ ಟ್ರ್ಯಾಕ್ ನಲ್ಲಿ ಚಲಿಸಬೇಕು ಎಂಬುದನ್ನ ಈ ಎಲೆಕ್ಟ್ರಾನಿಕ್ ಸಿಸ್ಟಮ್ ತೋರಿಸುತ್ತದೆ. ರೈಲ್ವೆ ಬೋರ್ಡ್ ಮೆಂಬರ್ ಆದ ಜಯವಮ್ಮ ಸಿನ್ಹಾ ಕೂಡ ಕಂಪ್ಯೂಟರ್ ವ್ಯವಸ್ಥೆ ಇರುವ ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ಸಿಸ್ಟಮ್ ತಪ್ಪಾಗಿ ಕಾರ್ಯನಿರ್ವಹಿಸಿದೆ ಎಂದು ಹೇಳಿದ್ದಾರೆ. ಒಂದು ವೇಳೆ ತಪ್ಪಾಗಿದ್ದರೆ ಸಿಗ್ನಲ್ ರೆಡ್ ನಲ್ಲಿ ಇರಬೇಕಿತ್ತು. ರೆಡ್ ಸಿಗ್ನಲ್ ನಲ್ಲಿ ಇದ್ದರೆ ಲೋಕೋಮೋಟಿವ್ ಪೈಲಟ್ ತನ್ನ ರೈಲು ಬಂಡಿಯನ್ನ ನಿಲ್ಲಿಸುತ್ತಾರೆ. ಅವರು ಹೇಳಿದ ಪ್ರಕಾರ ಕೋರಮಂಡಲ್ ಎಕ್ಸ್ಪ್ರೆಸ್ ಲೂಪ್ ಲೈನ್ಗೆ ಹೋಗಲೇಬಾರದು. ಅಂದ್ರೆ ಗ್ರೀನ್ ಸಿಗ್ನಲ್ ಇದ್ದರೆ ಮುಂದಕ್ಕೆ ಹೋಗಬೇಕಿತ್ತು, ರೆಡ್ ಸಿಗ್ನಲ್ ಇದ್ದರೆ ರೈಲುಗಾಡಿ ನಿಲ್ಲಿಸಬೇಕಿತ್ತು. ಹೀಗೆ 2005ರಲ್ಲಿ ಗುಜರಾತ್ನ ವಡೋದರ ಜಿಲ್ಲೆಯಲ್ಲಿ ಸಬರ್ಮತಿ ಎಕ್ಸ್ಪ್ರೆಸ್ ಗೂಡ್ಸ್ ಟ್ರೈನ್ಗೆ ಡಿಕ್ಕಿ ಹೊಡೆಯಲು ಇದೇ ಕಾರಣ. ಇದು ಕೂಡ ಲೂಪ್ ಲೈನ್ ನಲ್ಲಿ ಬಂದಿದೆ ಎಂದು ಹೇಳಲಾಗಿದೆ. ಜಯವಮ್ಮ ಏನು ಹೇಳುತ್ತಾರೆ ಅಂದ್ರೆ, ಮಹಾನಗರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುವಾಗ ಅಂದ್ರೆ ಗುಂಡಿ ತೋಡುವಾಗ ಕೇಬಲ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಆದರೆ ಅದು ಅಲ್ಲಿ ಇರುವವರಿಗೆ ಮಾತ್ರ ತಿಳಿದಿರಲಿಲ್ಲ. ಆಗ ಅದು ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದು. 99.99% ಸಿಸ್ಟಮ್ ಫೇಲ್ಯೂರ್ ಆಗಿರುವ ಚಾನ್ಸ್ ಇಲ್ಲ. 0.1% ಮಾತ್ರ ಸಿಸ್ಟಮ್ ಫೇಲ್ಯೂರ್ ಆಗಿರುವ ಚಾನ್ಸ್ ಇದೆ. ಇಲ್ಲಿ ಇನ್ನೊಂದು ವಿಷಯವಿದೆ. ಈ ಎರಡು ರೈಲುಗಳ ಕೋಚ್ಗಳು LHP ಕೋಚಸ್. ಇದು ಜರ್ಮನ್ ಟೆಕ್ನಾಲಜಿಯ ಕೋಚಸ್. ಇದು ಪ್ರೊಟೆಕ್ಷನ್ ವಿಷಯದಲ್ಲಿ ಅತ್ಯುತ್ತಮವಾಗಿದೆ ಎಂದು ಹೇಳಲಾಗುತ್ತದೆ. ICF ಮಾಡೆಲ್ ಕೋಚಸ್ ಸೇಫ್ಟಿ ಕಡಿಮೆ. LHP ಕೋಚ್ಗಳು ಆಂಟಿ ಟೆಲಿಸ್ಕೋಪಿಕ್ ಸೇಫ್ಟಿ ಡಿಸೈನ್ ಉಂಟು. ಇದರಿಂದ ಅವಘಡ ಸಂಭವಿಸಿದರೆ ಹಿಂದಿನ ಬೋಗಿಗಳು ಮುಂಭಾಗದ ಬೋಗಿಗಳಿಂದ ಬೇರ್ಪಡುತ್ತವೆ ಮತ್ತು ಹಿಂದಿನ ಬೋಗಿಗಳು ಸುರಕ್ಷಿತವಾಗಿರುತ್ತವೆ. ಹಾಗೂ ಸೇಫ್ಟಿ ಪ್ರೊಟೆಕ್ಷನ್ ಅಂತ ಕೂಡ ಹೇಳ್ಬೋದು. ಈ ಎರಡು ರೈಲ್ಗಳಲ್ಲೂ ಇದ್ದದ್ದು ಈ LHP ಕೋಚ್ಗಳೇ. ಆದರೂ ಕೂಡ ಸಾವು ನೋವು ತಪ್ಪಿದ್ದಲ್ಲ. ಏಕೆಂದರೆ ಮೊದಲ ಅಪಘಾತದಲ್ಲೇ ಸ್ವಲ್ಪ ತೀವ್ರವಾಗಿ ಗಾಯಾಳುಗಳಾಗಿದ್ದವರು ಎರಡನೇ ಅಪಘಾತದಲ್ಲಿ ಡಿಕ್ಕಿ ಹೊಡೆದಾಗ ಅವರು ಸತ್ತು ಹೋಗಿದ್ದಾರೆ. ಆದರೂ ಕೂಡ ಆ ಜೀವಗಳು ಮರಳಿ ಬರುವುದಿಲ್ಲ. ಕೆಲವರು ನಮ್ಮ ಭಾರತ ದೇಶದ ತಂತ್ರಜ್ಞಾನವಾದ ಕವಚ್ ರಕ್ಷಣಾ ವ್ಯವಸ್ಥೆ ಎಲ್ಲಿ ಹೋಯಿತು ಎಂದು ಪ್ರಶ್ನಿಸುತ್ತಿದ್ದಾರೆ. ಈ ಎರಡು ರೈಲ್ಗಳಲ್ಲೂ ಸಹ ಈ ಕವಚ್ ವ್ಯವಸ್ಥೆ ಇರಲಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ವ್ಯವಸ್ಥೆ ಇದ್ದರೂ ಈ ಅಪಾಯ ನಿಲ್ಲುವುದಿಲ್ಲ ಎಂದು ಸ್ವತಃ ರೈಲ್ವೆ ಸಚಿವರೇ ಹೇಳಿದ್ದಾರೆ. ಆದರೆ ಈ ಕವಚ್ ವ್ಯವಸ್ಥೆ ಹೇಗೆ ಇರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಈ ಕವಚ್ ಅನ್ನೋದು ಆಟೋಮೆಟಿಕ್ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್. ಈ ವ್ಯವಸ್ಥೆಯನ್ನ ವಂದೇ ಭಾರತ್ ಎಕ್ಸ್ಪ್ರೆಸ್ ಗಾಂಧಿನಗರ್ ಮುಂಬೈ ಸೆಂಟ್ರಲ್ ನಿಂದ ಏರ್ಪಡಿಸಿದ್ದಾರೆ. ಇದು ಭಾರತವು ತಯಾರು ಮಾಡಿದ ಮೇಕ್ ಇನ್ ಇಂಡಿಯಾ ಸೇಫ್ಟಿ ಸಿಸ್ಟಮ್. ಯಾಕಂದ್ರೆ ಭಾರತವು ರೈಲು ಅಪಘಾತದಿಂದ ಮುಕ್ತವಾಗಬೇಕು ಎಂದು RDSO ಅಂದ್ರೆ ರಿಸರ್ಚ್ ಡಿಸೈನ್ ಅಂಡ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ತಯಾರು ಮಾಡಿದ SIL4 ಸಿಸ್ಟಮ್ ಎಂದು ರೈಲ್ವೆ ಭಾಗಗಳು ಹೇಳುತ್ತವೆ. ಅಂದರೆ ಸೇಫ್ಟಿ ಇಂಟಿಗ್ರಿಟಿ ಲೆವೆಲ್ 4. 10,000 ವರ್ಷಗಳಿಗೊಮ್ಮೆ ಈ ರೀತಿ ಸಂಭವಿಸುತ್ತದೆ ಅಥವಾ ನಡೆಯುತ್ತದೆ ಎಂದು ಹೇಳುತ್ತಾರೆ. ಆದರೆ ಇದು ಶುದ್ಧ ತಪ್ಪು. ರೈಲ್ವೆ ಸಚಿವರು ಕೂಡ ಈ ರಕ್ಷಣಾ ವ್ಯವಸ್ಥೆ ಇತರ ದೇಶಗಳಲ್ಲಿ ಉತ್ತಮವಾಗಿದೆ ಎಂದು ಹೇಳಿದ್ದಾರೆ. ಒಮ್ಮೆ ಈ ಕವಚ್ ಸಿಸ್ಟಮ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡೋಣ. ಇದು ಎರಡು ವಿಧಾನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಒಂದು, ಟ್ರೈನ್ ರೆಡ್ ಸಿಗ್ನಲ್ ಇದ್ದಾಗ ತಕ್ಷಣ ನಿಲ್ಲುತ್ತದೆ. ಇನ್ನೊಂದು, ಒಂದೇ ಟ್ರ್ಯಾಕ್ ನಲ್ಲಿ ಇನ್ನೊಂದು ಟ್ರೈನ್ಗೆ ಡಿಕ್ಕಿ ಹೊಡೆಯುವ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಟ್ರೈನ್ ನಿಲ್ಲುತ್ತದೆ. ಆದ್ರೆ ಈ ಎರಡು ರೈಲ್ಗಳಲ್ಲೂ ಕೂಡ ಈ ಕವಚ್ ವ್ಯವಸ್ಥೆ ಇತ್ತು ಅಥವಾ ಅಳವಡಿಸಲಾಗಿದೆ ಎಂದು ಹೇಳಲಾಗಿದೆ. ಆದ್ರೆ ಈ ಕವಚ್ ವ್ಯವಸ್ಥೆ ಅನ್ನೋದು ಅತಿ ವೇಗದ ಟ್ರೈನ್ ನಲ್ಲಿ, ಅಂದ್ರೆ ಈ ಕೋರಮಂಡಲ್ ಎಕ್ಸ್ಪ್ರೆಸ್ ಗಂಟೆಗೆ 128 ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಬಂದಿದೆ. ಹಾಗಾಗಿ ಇದು ಆಕ್ಟಿವೇಟ್ ಆಗಿಲ್ಲ ಎಂದು ಕೂಡ ಹೇಳಲಾಗಿದೆ. ಯಾಕಂದ್ರೆ ಈ ವ್ಯವಸ್ಥೆ ಇದ್ದರೂ ಕೂಡ ಒಮ್ಮೊಮ್ಮೆ ಈ ಅಪಘಾತ ತಪ್ಪಿದ್ದಲ್ಲ ಎಂದು ಕೂಡ ಹೇಳಲಾಗಿದೆ. ಹಾಗೆ ರೈಲ್ವೆ ಸಚಿವರು ಕೂಡ ಈ ಕವಚ್ ಸಿಸ್ಟಮ್ ಅನ್ನ ಸ್ವತಃ ಕೂಡ ಪರೀಕ್ಷಿಸಿದ್ದಾರೆ. ಎರಡು ರೈಲುಗಳು ಒಂದೇ ಟ್ರ್ಯಾಕ್ ನಲ್ಲಿ ಬರುವಾಗ ಈ ಕವಚ್ ಸಿಸ್ಟಮ್ ಎರಡು ರೈಲುಗಳನ್ನ 400 ಮೀಟರ್ ಅಂತರದಲ್ಲಿ ಅಂದ್ರೆ ದೂರದಲ್ಲಿ ನಿಲ್ಲಿಸುತ್ತದೆ. ಈ ರೀತಿ ಕವಚ್ ಸಿಸ್ಟಮ್ ವರ್ಕ್ ಆಗುತ್ತೆ. हमारे ट्रेन को ले जा रहा है. ಆದರೆ ಒಡಿಶಾ ದುರ್ಘಟನೆಯನ್ನ ನಿವಾರಿಸಲು ಸಾಧ್ಯವಾಗಲಿಲ್ಲ. ಒಂದು ಅರ್ಥದಲ್ಲಿ ರೆಡ್ ಸಿಗ್ನಲ್ ಬಿದ್ದರೆ ಕವಚ್ ಸಿಸ್ಟಮ್ ರೈಲುಗಾಡಿಯನ್ನ ನಿಲ್ಲಿಸಬೇಕಿತ್ತು. ಆದರೆ ರೆಡ್ ಸಿಗ್ನಲ್ ಬಿದ್ದರೂ ಕೂಡ ರೈಲುಗಾಡಿ ಮುಂದಕ್ಕೆ ಹೋಗಿದೆ ಎಂದರ್ಥವಾಗುತ್ತದೆ. ಈ ಒಡಿಶಾ ದುರ್ಘಟನೆಯಲ್ಲಿ ಏನು ನಡೆಯಿತು ನೋಡೋಣ. ರೈಲು ಮೇನ್ ಟ್ರ್ಯಾಕ್ ಅನ್ನ ಬಿಟ್ಟು ಲೂಪ್ ಲೈನ್ ನಲ್ಲಿ ಹೋಗಿದೆ. ಆದರೆ ಸಿಗ್ನಲ್ ಮಾತ್ರ ಗ್ರೀನ್ ನಲ್ಲಿಯೇ ಇದೆ. ಕೋರಮಂಡಲ್ ಎಕ್ಸ್ಪ್ರೆಸ್
ಲೂಪ್ ಲೈನ್ ನಲ್ಲಿ ನುಗ್ಗಿ ಗೂಡ್ಸ್ ಟ್ರೈನ್ಗೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತವನ್ನ ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ, ಯಾಕಂದರೆ ಕೋರಮಂಡಲ್ ಎಕ್ಸ್ಪ್ರೆಸ್ಗೆ ಅಷ್ಟು ಸಮಯವಿರಲಿಲ್ಲ. ಇದು ಗಂಟೆಗೆ 128 ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಮೇನ್ ಲೈನ್ ನಿಂದ ಲೂಪ್ ಲೈನ್ಗೆ ನುಗ್ಗಿದೆ. ಕವಚ್ ಇದ್ದರೂ ಸಹ ಅಷ್ಟೊಂದು ವೇಗವಾಗಿ ಬರುತ್ತಿದ್ದ ಟ್ರೈನ್ ಅನ್ನ ನಿಲ್ಲಿಸಲು ಸಾಧ್ಯವಾಗಿಲ್ಲ. ಪ್ರಸ್ತುತ ಈ ಕವಚ್ ಸಿಸ್ಟಮ್ ಅನ್ನ ಅತ್ಯಧಿಕ ಜನರು ಓಡಾಡುವ ರೈಲುಗಳಲ್ಲಿ ಈ ಸಿಸ್ಟಮ್ ಅನ್ನ ಅಳವಡಿಸುತ್ತಾ ಇದ್ದಾರೆ. ಹಾಗೆ ಭಾರತದ ಅತಿ ದೊಡ್ಡ ಪ್ರಧಾನ ಸ್ಥಳಗಳಾದ ಚೆನ್ನೈ, ದೆಹಲಿ, ಕೋಲ್ಕತಾ, ಮುಂಬೈ, ಗುವಾಹಟಿ ಈ ಎಲ್ಲಾ ಮಾರ್ಗಗಳನ್ನು ಒಟ್ಟುಗೂಡಿಸುವ ವ್ಯವಸ್ಥೆಯಲ್ಲಿ ಈ ಕವಚ್ ಸಿಸ್ಟಮ್ ಅನ್ನ ಅಳವಡಿಸಲು ಏರ್ಪಾಡು ಮಾಡಲಾಗುತ್ತಿದೆ. ಈ ಕವಚ್ ಸಿಸ್ಟಮ್ ಒಬ್ಬರ ಪ್ರಾಣವು ಹೋಗದಂತೆ ಇಲ್ಲಿ ಏರ್ಪಾಡು ಮಾಡಲಾಗಿದೆ. ಇಂಡಿಯನ್ ಸಿಸ್ಟಮ್ NCRB ವರದಿಯ ಪ್ರಕಾರ ಅಂದ್ರೆ 10 ವರ್ಷದಲ್ಲಿ 2.6 ಲಕ್ಷ ಮಂದಿ ರೈಲು ಅಪಘಾತದಲ್ಲಿ ಸತ್ತು ಹೋಗಿದ್ದಾರೆ. ಇತರೆ ದೇಶಗಳಲ್ಲಿ ನಮ್ಮ ಸೇಫ್ಟಿ ನೋಡಿದರೆ ಎಷ್ಟೊಂದು ದಾರುಣವಾಗಿದೆ ಎಂದು ಭಾವಿಸಬಹುದು. 2019ರಲ್ಲಿ ಭಾರತದಲ್ಲಿನ ಅಪಘಾತದ ಪ್ರಮಾಣ 1 ಬಿಲಿಯನ್ ಕಿಲೋಮೀಟರ್ಗೆ 0.5 ಇದೆ. ಅದೇ ಜರ್ಮನಿಯಲ್ಲಿ 0.45, ಹಾಗೆ ಫ್ರಾನ್ಸ್ನಲ್ಲಿ 0.25 ಇದೆ. ಹಾಗೆ ಕೆಲವು ವರ್ಷಗಳು ಕಳೆದಂತೆ ನಮ್ಮ ಸ್ಥಿತಿ ಸುಧಾರಿಸುತ್ತಿದೆ ಎನ್ನುತ್ತಾರೆ. ಸುಧಾರಿಸಿದೆ ಅಂದರೆ ಯಾರು ಸತ್ತಿಲ್ಲ ಅಂತ ಅಲ್ಲ. ಈ ಹಿಂದೆ ರೈಲು ಅಪಘಾತದಲ್ಲಿ ಜನರು ಹೇಗೆ ಸತ್ತರು ಎಂಬುದು NCRB ಪ್ರಕಾರ ರೈಲು ಅಪಘಾತದಲ್ಲಿ ಬೇರೆ ಬೇರೆ ರೀತಿ ಸತ್ತು ಹೋಗಿದ್ದಾರೆ ಎಂದು ಹೇಳುತ್ತದೆ. ಅದೇ NCRB ಪ್ರಕಾರ ಜನರು ಟ್ರ್ಯಾಕ್ಗಳನ್ನ ದಾಟುವಾಗ ಅಥವಾ ವಾಹನಗಳನ್ನ ದಾಟಿಸುವಾಗ ದೂರದಿಂದ ಸ್ಪೀಡ್ ಆಗಿ ಬಂದ ರೈಲುಗಳಿಗೆ ಸಿಕ್ಕಿ ಈ ರೀತಿ ಘಟನೆಗಳು ನಡೆಯುತ್ತವೆ ಎಂದು ಹೇಳುತ್ತದೆ. ಇಂತಹ ಅಪಘಾತಗಳು ರೈಲ್ವೆ ಕ್ರಾಸ್ ಮಾಡುವ ಗೇಟ್ ಬಳಿಯೇ ಸಂಭವಿಸುತ್ತವೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಈ ಪರಿಸ್ಥಿತಿ ಸಾಕಷ್ಟು ಬದಲಾಗಿದೆ. ಯಾಕೆಂದರೆ ಪಾದಚಾರಿ ಕ್ರಾಸಿಂಗ್ಗಳಲ್ಲಿ ಅಂಡರ್ ಗ್ರೌಂಡ್ ನಿರ್ಮಾಣ ಅಥವಾ ಬ್ರಿಡ್ಜ್ಗಳ ನಿರ್ಮಾಣ ಮಾಡಿದ್ದಾರೆ. ವಾಹನಗಳ ಕ್ರಾಸಿಂಗ್ ಬಳಿ ಗೇಟ್ಗಳ ನಿರ್ಮಾಣ ಮಾಡಿದ್ದಾರೆ. ಕೆಲವೊಮ್ಮೆ ಚಲಿಸುತ್ತಿರುವ ರೈಲಿನ ಡೋರ್ ಬಳಿ ಜನರು ವಿಡಿಯೋ ಮಾಡುವಾಗ ಅಥವಾ ಕುಚೇಷ್ಟೆಗಳನ್ನ ಮಾಡುವಾಗ ಜಾರಬಹುದು ಅಥವಾ ಬೀಳಬಹುದು. ಇನ್ನು ಕೆಲವರು ರೈಲು ಸಂಚಾರವನ್ನ ನೋಡದೆ ಹಳಿ ದಾಟುವಾಗ ರೈಲು ಡಿಕ್ಕಿ ಹೊಡೆದು ಸತ್ತು ಹೋಗಿದ್ದಾರೆ. ಇನ್ನು ಕೆಲವರು ಚಲಿಸುತ್ತಿರುವ ರೈಲಿನಿಂದ ಇಳಿಯುವಾಗ ಬಿದ್ದು ಸತ್ತಿದ್ದಾರೆ. ಹಾಗೆ ಲೋಕೋ ಪೈಲಟ್ಗೆ ರಾಂಗ್ ಸಿಗ್ನಲ್ ನೀಡಿ ಈ ರೀತಿಯ ಅಪಘಾತಗಳು ಕೂಡ ಸಂಭವಿಸುತ್ತವೆ. ನಮ್ಮ ಭಾರತ ದೇಶದಲ್ಲಿ ಈ ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ಸಿಸ್ಟಮ್ ಪ್ರತಿ ರೈಲಿನಲ್ಲೂ ಇದೆ, ಆದರೂ ಕೂಡ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಅದೇ ರೀತಿ ರೈಲು ಹಳಿಗಳ ಟ್ರ್ಯಾಕ್ಗಳನ್ನು ಸರಿಯಾಗಿ ನಿರ್ಮಾಣ ಮಾಡದಿದ್ದರೂ ಈ ಅಪಘಾತಗಳು ಕೂಡ ಸಂಭವಿಸುತ್ತವೆ. ನಮ್ಮ ಭಾರತೀಯ ರೈಲ್ವೆ ಪ್ರಪಂಚದಲ್ಲೇ ಅತಿ ದೊಡ್ಡ ಉದ್ಯೋಗ ವ್ಯವಸ್ಥೆಯನ್ನ ಹೊಂದಿದೆ. ಈಗ ಅರ್ಥವಾಗಿದೆ ರೈಲ್ವೆಯ ಆದಾಯ ಎಷ್ಟು ದೊಡ್ಡದು ಎಂದು. ಕೋರಮಂಡಲ್ ಎಕ್ಸ್ಪ್ರೆಸ್ ಪ್ರಯಾಣಿಕರು ಚಿಕಿತ್ಸೆಗಾಗಿ ದೂರಗಳಿಗೆ ಪ್ರಯಾಣಿಸುತ್ತಾರೆ. ಆದರೆ ಏನಾಯಿತು ಎಂಬುದು ಹೆಚ್ಚು ವಿಸ್ತಾರವಾಗಿತ್ತು. ಆದರೆ ಈಗಲೂ ಕೂಡ ಕೆಲವು ನ್ಯೂಸ್ ಚಾನೆಲ್ ನಲ್ಲಿ ಬೇಡದಿರುವ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಿಜವಾಗಿಯೂ ಆ ಘಟನೆ ನಡೆದ ಸ್ಥಳಕ್ಕೆ ಹೋಗಿ ನೋಡಿದರೆ ಏನಾಗಿದೆ ಎಂದು ಗೊತ್ತಾಗುತ್ತೆ. ಎಷ್ಟೋ ಮಂದಿ ಯುವಕರು ರಕ್ತದಾನ ಮಾಡಲು ಕ್ಯೂನಲ್ಲಿ ನಿಂತಿದ್ದಾರೆ. ಆದರೆ ಇವರು ಯಾರು ಟಿವಿ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ಹಾಗೆ ಅವರು ನಮ್ಮ ರಕ್ತವನ್ನು ತೆಗೆದುಕೊಳ್ಳುತ್ತಾರಾ ಎಂದು ಕೂಡ ಭಾವಿಸಲಿಲ್ಲ. ಹಾಗೆ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ರಕ್ಷಣಾ ಪಡೆಯಲ್ಲಿ ಭಾಗವಹಿಸಿ ಅವರ ಜೊತೆ ತಿರುಗಾಡುತ್ತಾ ಇದ್ದಾರೆ. ಆದರೆ ಕೆಲವರು ಇವರಿಗೆ ನೀವು ಹೋಗಿ ರಾಜೀನಾಮೆ ಕೊಟ್ಟು ಬೇರೆ ಏನೂ ಹೇಳಬೇಡಿ ಎನ್ನುತ್ತಿದ್ದಾರೆ. ಕೆಲವರು ರೈಲ್ವೆ ಸಚಿವರು ವಾಪಸ್ ಬರಬೇಕು ಎನ್ನುತ್ತಾರೆ. ಇದರಲ್ಲಿ ಈ ಘಟನೆ ಯಾವ ರೂಪವನ್ನ ತೆಗೆದುಕೊಳ್ಳುತ್ತದೆ, ಇಂತಹ ಅಪಘಾತಗಳು ಸಂಭವಿಸಬಹುದು ಎಂದು ಅರಿವು ಇದೆಯೇ, ಮುಂದಾಲೋಚನೆ ಮಾಡಿ ಕಾಳಜಿ ವಹಿಸಲಾಗಿದೆಯೇ ಇಲ್ಲವೋ ಅನ್ನುವುದನ್ನ ಗಮನಿಸುತ್ತಿದ್ದಾರಾ? ತಕ್ಷಣ ರಾಜೀನಾಮೆ ಸಮಸ್ಯೆಗೆ ಪರಿಹಾರವಲ್ಲ. ಏಕೆಂದರೆ ಈ ಸಮಸ್ಯೆಯನ್ನ ಮುಂದೆ ನಿಂತು ಯಾವ ರೀತಿ ಬಗೆಹರಿಸಬೇಕು, ಮುನ್ನೆಚ್ಚರಿಕೆ ಕ್ರಮವನ್ನು ಹೇಗೆ ವಹಿಸಬೇಕು ಎನ್ನುವುದೇ ಮುಂದಿನ ಆಲೋಚನೆ ಆಗಿದೆ. ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕಾದ್ರೆ ನಮ್ಮ ದೇಶವಾಗ್ಲಿ ಅಥವಾ ಇಡೀ ಪ್ರಪಂಚವಾಗ್ಲಿ ಎಷ್ಟೇ ಟೆಕ್ನಾಲಜಿಯಲ್ಲಿ ಮುಂದುವರೆದ್ರೂ ಈ ಸಾವು ನೋವುಗಳು ತಪ್ಪಿದ್ದಲ್ಲ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮರೆಯದೆ ಕೆಳಗಡೆ ಕಾಣುವ ರೆಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.